ಮೇಲ್ಮನೆ ಏಳರಾಟ ಗೆಲ್ಲೋರು ಯಾರು? ಹಾಗಾದ್ರೆ ಎರಡೂ ಮತಗಳ ಕೊರತೆ ಇದೆ. ಡಿಕೆ ವರ್ಚಸ್ಸಿಗೆ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯಲಿದೆ ಎಲೆಕ್ಷನ್. ಕೈನ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿದೆ 140 ಮತಗಳು. ಕಾಂಗ್ರೆಸ್ನಲ್ಲಿರೋ ಜಸ್ಟ್ 138 ಶಾಸಕರ ಬಲಾಬಲ 140 ಬೇಕಾಗಿದೆ. ಅದನ್ನು ಯಾವ ರೀತಿ ಸರಿದೂಗಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು 2 ಮತಗಳು ಬೇಕು. ಪ್ರತಿ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿದೆ ತಲಾ 28 ಶಾಸಕರ ಮತ. ಎಲ್ಲ 5 ಗೆಲ್ಲಲು 140 ಶಾಸಕರ ಆ ಮತಗಳು ಅತ್ಯಗತ್ಯ. ಇದನ್ನು ಯಾವ ರೀತಿ ಸರಿದೂಗಿಸ್ತಾರೆ? ಈಗ ಗೌಪ್ಯ ಮತದಾನ ನಡೆದ್ರೆ 1 ಹೆಚ್ಚುವರಿ ಮತ ಹಂಚಿಕೆ ಆಗುತ್ತೆ. 1 ಹೆಚ್ಚುವರಿ ಮತ ಹಂಚಿಕೆ ಆಗಿಬಿಟ್ರೆ 29 ಮತಗಳ ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಗೌಪ್ಯ ಮತದಾನದಿಂದಾಗಿ ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಉಂಟಾಗ್ಬಿಟ್ಟಿದೆ. ನೋಡಿ, ಕಾಂಗ್ರೆಸ್ನಲ್ಲಿರೋದು 138 ಶಾಸಕರ ಬಲಾಬಲ ಇದೆ. ಆದ್ರೆ ಈಗ ಕೈನಲ್ಲಿ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿರುವಂತದ್ದು 140 ಮತಗಳು. ಇದೇ ಜೂನ್ 18ರಂದು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. ಹಾಗಾದ್ರೆ ಮೇಲ್ಮನೆ ಏಳರಾಟ ಗೆಲ್ಲೋರು ಯಾರು? ಹಾಗಾದ್ರೆ ಯಾರು ಗೆಲ್ತಾರೆ ಈ ಬಾರಿ? 2 ಮತಗಳ ಕೊರತೆ ಇದೆ, ಯಾರು ಓಟ್ ಹಾಕ್ತಾರೆ ಅನ್ನೋದು ಈಗ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ವರ್ಚಸ್ಸಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಅದು ಹೇಗೆ ಗೆಲ್ತೀರಾ ನೋಡೋಣ ಅಂತ ಹೇಳ್ಬಿಟ್ಟು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯಲಿದೆ ಎಲೆಕ್ಷನ್. ನಿಜಕ್ಕೂ ಈಗ ಭಾರಿ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿರುವುದು 138 ಶಾಸಕರ ಬಲಾಬಲ. ಕಾಂಗ್ರೆಸ್ಗೆ ಈಗ 5ನೇ ಆಟಕ್ಕೆ ದಳದಿಂದ 3ನೇ ಮಂತ್ರವನ್ನ ಪಠಿಸಲಾಗ್ತಾ ಇದೆ. ಅಂದ್ರೆ ಫೈನಲಿ ಈಗ ಈ ಅಂತಿಮ ಘಟ್ಟದಲ್ಲಿ ದೋಸ್ತಿಗಳಿಂದಲೂ ಕೂಡ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಪರಿಷತ್ ಚುನಾವಣೆ ಡಿಕೆ ಸರ್ಕಾರಕ್ಕೆ ಸಪ್ತ ಸವಾಲನ್ನು ಹಾಕಿದ್ದಾರೆ. 5 ಅಭ್ಯರ್ಥಿಗಳ ಗೆಲುವಿಗೆ 5 ಮತಗಳು ಅವಶ್ಯಕತೆ ಇರುತ್ತೆ. ಬಿಜೆಪಿ ಜೆಡಿಎಸ್ ಅತೃಪ್ತ ಶಾಸಕರಿಗೆ ಕೈ ನಾಯಕರು ಗಾಳ ಹಾಕಬಹುದು. ವಿಪಕ್ಷಗಳ 4ಕ್ಕಿಂತ ಹೆಚ್ಚು ಶಾಸಕರು ಒಂದು ವೇಳೆ ಏನಾದರೂ ಗೈರಾಗ್ಬಿಟ್ರೆ ಕಾಂಗ್ರೆಸ್ಗೆ ಆಬ್ವಿಯಸ್ಲಿ ಪ್ಲಸ್ ಆಗುತ್ತೆ. 4ಕ್ಕಿಂತ ಹೆಚ್ಚು ಶಾಸಕರು ಗೈರಾದ್ರೆ ಗೆಲ್ಲುವ ಬಲ 27ಕ್ಕೆ ಇಳಿಕೆ ಆಗುತ್ತೆ. ವಿಪಕ್ಷಗಳಲ್ಲಿನ ಅತೃಪ್ತ ಶಾಸಕರ ಮೇಲೆ ಹಾಗಾದ್ರೆ ಕಾಂಗ್ರೆಸ್ನ ನಾಯಕರು ಏನಾದರೂ ಕಣ್ಣಿಟ್ಟಿದ್ದಾರಾ? ಹೇಗಾದ್ರೂ ಮಾಡಿ ಅವರನ್ನ ಎಳೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ಉಚ್ಚಾಟಿತ ಶಾಸಕರಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಅವ್ರಿಗೇನಾದ್ರೂ ಗಾಳ ಹಾಕುತ್ತಾ ಕಾಂಗ್ರೆಸ್ ಅನ್ನೋದೇ ಈಗ ಕುತೂಹಲ. ಬಂದ್ಬಿಡಿ, ನೀವು ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತಂದ್ರೆ ಅವ್ರೇನಾದ್ರು ಬಂದ್ಬಿಡ್ತಾರ? ಬಿಜೆಪಿಯ ಉಚ್ಚಾಟಿತ ಶಾಸಕರಿಗೆ ಗಾಳ ಹಾಕುತ್ತಾ ಕೈಪಡಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್ ನೋಡಿ, ಈಗ ಪರಿಷತ್ ಚುನಾವಣೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಡಿಕೆ ಸರ್ಕಾರಕ್ಕೆ ಸಪ್ತ ಸವಾಲ್ ಹಾಕಿದ್ದಾರೆ. ಅದ್ ಹೇಗೆ ಗೆಲ್ತೀರಾ ನೀವು ಅಂತ ಹೇಳಿ. 5 ಅಭ್ಯರ್ಥಿಗಳ ಗೆಲುವಿಗೆ 5 ಮತಗಳು ಬಹಳ ಅವಶ್ಯಕತೆ ಇರುವಂತದ್ದು. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಯಾರೆಲ್ಲ ಅತೃಪ್ತ ಶಾಸಕರಿದಾರಲ್ಲ ಅಂತವರನ್ನ ಈಗ ಕೈ ಪಕ್ಷದಲ್ಲಿ ಕರ್ಕೊಳ್ಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಗಾಳ ಹಾಕುವಂತಹ ಸಾಧ್ಯತೆ ದುಪ್ಪಟ್ಟಾಗಿದೆ. ವಿಪಕ್ಷಗಳ 4ಕ್ಕಿಂತ ಹೆಚ್ಚು ಶಾಸಕರು ಒಂದು ವೇಳೆ ಏನಾದ್ರೂ ಗೈರಾದ್ರೆ ಅದು ಕಾಂಗ್ರೆಸ್ಗೆ ಆಬ್ವಿಯಸ್ಲಿ ಪ್ಲಸ್ ಆಗುತ್ತೆ. 4ಕ್ಕಿಂತ ಹೆಚ್ಚು ಶಾಸಕರು ಗೈರಾದ್ರೆ ಗೆಲ್ಲುವ ಬಲ 27ಕ್ಕೆ ಇಳಿಕೆ ಆಗುತ್ತೆ. ಹಾಗಾಗಿ ವಿಪಕ್ಷದಲ್ಲಿ ಯಾರೆಲ್ಲ ಅತೃಪ್ತರಾಗಿ ಗುರುತಿಸಿಕೊಂಡಿದ್ದಾರಲ್ಲ ಅಂತವರನ್ನ ಪತ್ತೆ ಹಚ್ಚಿ ಅಂತವರನ್ನ ಗುರುತಿಸಿ ಗಾಳ ಹಾಕಬಹುದು ಮುಂದಿನ ದಿನಗಳಲ್ಲಿ. ಜೂನ್ 18ರಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. ಈಗಾಗಲೇ ಅಭ್ಯರ್ಥಿಗಳನ್ನ ಕೂಡ ಆಯ್ಕೆ ಮಾಡಲಾಗಿರುವಂತದ್ದು. ಕೊನೆ ಪಕ್ಷದಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ಈಗ 5ನೇ ಅಭ್ಯರ್ಥಿ ಸಾಕಷ್ಟು ರೀತಿಯಾದಂತಹ ಪೈಪೋಟಿಯನ್ನು ನಡೆಸಿದ್ದಾರೆ. ವಿಪಕ್ಷಗಳಲ್ಲಿನ ಅತೃಪ್ತ ಶಾಸಕರ ಮೇಲೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಏನಾದರೂ ಕಣ್ಣಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ
ಸಹಜವಾಗಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ 134 ಶಾಸಕರ ಬಲ ಹೊಂದಿರುವಂತಹ ಈ ಕಾಂಗ್ರೆಸ್ ಲೆಕ್ಕಾಚಾರದ ಮಧ್ಯೆ ಜೆಡಿಎಸ್ ಹೊಸ ಲೆಕ್ಕಾಚಾರ. ಮತಗಳ ಕೊರತೆ ಮಧ್ಯೆ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸಬಹುದು. ಕುತೂಹಲ ಕೆರಳಿಸಿದೆ ಜೆಡಿಎಸ್ನ ಗೋವಿಂದರಾಜು ಸ್ಪರ್ಧೆ. ಕೊನೆ ಕ್ಷಣದಲ್ಲಿ ಗೋವಿಂದರಾಜು ಕಣಕ್ಕಿಳಿಸಿದ್ದಾರೆ. ದೋಸ್ತಿಗಳು ಅಂದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಗೋವಿಂದರಾಜು ಸ್ಪರ್ಧೆ ಮಾಡ್ತಿದ್ದಾರೆ. ಜೆಡಿಎಸ್ ಬಲವೇ 18. ಅತೃಪ್ತಿ ಅಡ್ಡ ಮತದಾನದ ಲೆಕ್ಕಾಚಾರ ಹಾಕಿತ. ಹಾಗಾದ್ರೆ ಜೆಡಿಎಸ್ ನೋಡಿ, ಕಾಂಗ್ರೆಸ್ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿ ಜೆಡಿಎಸ್ ಒಂದು ಹೊಸ ಲೆಕ್ಕಾಚಾರ ಮಾಡ್ತಾ ಇರುವಂತದ್ದು. ಮತಗಳ ಕೊರತೆ ಮಧ್ಯೆ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ನ ಗೋವಿಂದರಾಜು ಸ್ಪರ್ಧೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಗೋವಿಂದರಾಜು ಕಣಕ್ಕಿಳಿಸಿದ್ದಾರೆ ದೋಸ್ತಿ ನಾಯಕರು. ಜೆಡಿಎಸ್ ಬಲವೇ 18. ಗೋವಿಂದರಾಜು ಜಯ ಅಷ್ಟರ ಮಟ್ಟಿಗೆ ಸುಲಭವಾಗಿ ಸಾಧ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಅತೃಪ್ತಿ ಅಡ್ಡ ಮತದಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಲೆಕ್ಕಾಚಾರದ ಮಧ್ಯೆ ಈಗ ಜೆಡಿಎಸ್ ಹೊಸ ಲೆಕ್ಕಾಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ನೋಡಿ, ಈಗಾಗಲೇ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಬಿಕೆ ಹರಿಪ್ರಸಾದ್ ಅವರು, ಹಾಗೆ ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ಈಗಾಗಲೇ ಕಣಕ್ಕಿಳಿಸಿದ್ದಾರೆ. ಸೊ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರಿಗೆ ಕೊಡಲೇಬೇಕು ಅಂತ ಹೇಳಿ ಈಗ ಇನ್ನಿಲ್ಲದಂತಹ ಕಸರತ್ತು ನಡೀತಾ ಇದೆ. ಸಾಕಷ್ಟು ಒತ್ತಡವನ್ನ ಹೇರ್ತಿದ್ದಾರೆ. ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿ ಅಂತ ಹೇಳಿ ತೀವ್ರವಾಗಿ ಪೈಪೋಟಿ ಈಗ ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ದೋಸ್ತಿ ನಾಯಕರುಗಳು ಮೈತ್ರಿಕೂಟದಿಂದ, ಎನ್ಡಿಎ ಮೈತ್ರಿಕೂಟದಿಂದ ಗೋವಿಂದರಾಜು ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು. ಪರಿಷತ್ ಫೈಟ್ ಗೆಲುವಿಗೆ ಜೆಡಿಎಸ್ ತನ್ನದೇ ಆದಂತಹ ರಣತಂತ್ರವನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಅತೃಪ್ತರ ಗುಂಪಿಗೆ ಗಾಳ ಹಾಕುತ್ತಾ. ಹಾಗಾದ್ರೆ ಜೆಡಿಎಸ್ ಡಿಕೆ ಸರ್ಕಾರದಲ್ಲಿನ ಒಳ ಮುನಿಸನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರನ್ನ ಏನಾದ್ರೂ ಸೆಳೆಯುವಂತಹ ಕೆಲಸಕ್ಕೆ ಮುಂದಾಗುತ್ತಾ? ಕಾಂಗ್ರೆಸ್ನಲ್ಲಿನ ಆಂತರಿಕ ಬೇಗುದಿಗೊಳಿಸಿ ಮತಗಳನ್ನ ಸೆಳೆಯುತ್ತಾ ಅಡ್ಡ ಮತದಾನದ ಲೆಕ್ಕಾಚಾರ ಮಾಡಿದ್ಯಾ ಹಾಗಾದ್ರೆ ಜೆಡಿಎಸ್ನಲ್ಲೂ ಇದ್ದಾರೆ ಅಸಮಾಧಾನಿತ ಶಾಸಕರು. ಪರಿಷತ್ ಕದನದಲ್ಲಿ ಜಿಟಿಡಿ ನಡುವೆಯೂ ತೀವ್ರವಾದಂತಹ ಕುತೂಹಲ ಮೂಡಿದೆ. ಈಗ ಪರಿಷತ್ ಫೈಟ್ ಗೆಲುವಿಗೆ ಜೆಡಿಎಸ್ ತನ್ನದೇ ಆದಂತಹ ರಣತಂತ್ರವನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇರುವಂತದ್ದು. ನೋಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ. ಹಿಂದೆ ನಮಗೂ ಸಚಿವ ಸ್ಥಾನಮಾನವನ್ನ ಕೊಡಿ ಅಂತ ಹೇಳಿ ಯಾವ ರೀತಿ ದುಂಬಾಲ್ ಬಿದ್ದಿದ್ರು ಹೈಕಮಾಂಡ್ ನಾಯಕರ ಬಳಿ ಅನ್ನೋದು ಗೊತ್ತೇ ಇದೆ. ಸೊ ಅದನ್ನೇ ಏನಾದ್ರೂ ಜೆಡಿಎಸ್ ನಾಯಕರು ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾರಾ, ಬಳಸಿಕೊಳ್ತಾರಾ? ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಅಸಮಾಧಾನಿತ ಶಾಸಕರು ಯಾರೆಲ್ಲ ಇದ್ದಾರಲ್ಲ, ಅಷ್ಟು ಸುಲಭವಾಗಿ ಒಪ್ಕೊಂಡು ಬಿಡ್ತಾರ ಅವರು? ಇದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪರಿಷತ್ ಫೈಟ್ ಗೆಲುವಿಗೆ ಜೆಡಿಎಸ್ ತನ್ನದೇ ಆದಂತಹ ಕಾರ್ಯತಂತ್ರವನ್ನ ಹಿಡಿಯುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಅತೃಪ್ತರಿದ್ದಾರೆ, ಇತ್ತ ಬಿಜೆಪಿಯಲ್ಲೂ ಕೂಡ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಟ್ಟಲ್ಲಿ ಹೇಗಾದ್ರೂ ಮಾಡಿ ಈ ಮೈತ್ರಿ ಪಕ್ಷದಲ್ಲಿ ಯಾರೆಲ್ಲ ಅಸಮಾಧಾನಿತರ ಶಾಸಕರಿದ್ದಾರೆ ಅಂತವರನ್ನ ಸೆಳೆಯುವಂತಹ ಕೆಲಸ ಆಗ್ತಾ ಇದೆ. ಇತ್ತ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ರಣತಂತ್ರಗಾರಿಕೆಯನ್ನ ಹಿಡಿತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಜನ ಮುನಿಸನ್ನ ಹೊರಹಾಕಿದ್ದವರು ಇದ್ದಾರೆ ಶಾಸಕರು. ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಹಿಂದೆ ಯಾರೆಲ್ಲ ದುಂಬಾಲ್ ಬಿದ್ದಿದ್ರು, ಹೈಕಮಾಂಡ್ ಮಟ್ಟಕ್ಕೆ ತೆರಳಿದ್ರು, ಆದರೆ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮುನಿಸನ್ನ ಹೊರಹಾಕಿದವರು ಇದ್ದಾರೆ. ಅಂಥವರನ್ನ ಸೆಲೆಕ್ಟ್ ಮಾಡಿ ಜೆಡಿಎಸ್ ನಾಯಕರು ಏನಾದರೂ ತಮ್ಮತ್ತ ಸೆಳೆಯುವಂತಹ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಜೂನ್ 18ರಂದು ನಡೆಯಲಿರುವಂತಹ ಚುನಾವಣೆ, ಅದಕ್ಕೆ ಬೇಕಾಗಿರುವಂತಹ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಪರಿಷತ್ ಸತ್ವ ಪರೀಕ್ಷೆ ಗೆದ್ರೆ ಡಿಕೆ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಆಗುತ್ತೆ. ಒಂದು ವೇಳೆ ಸೋತ್ರೆ ಡಿಕೆ ಸರ್ಕಾರದ ವಿಶ್ವಾಸದ ಬಗ್ಗೆ ಪ್ರಶ್ನೆ ಮೂಡುತ್ತೆ. ವಿನಯ್ ಸೋತ್ರೆ ಡಿಕೆ ಸರ್ಕಾರದ ಬಗ್ಗೆ ಅತೃಪ್ತಿ ಬಯಲಾಗುತ್ತಾ? ಸವಾಲುಗಳ ಮೆಟ್ಟಿ ಆಪ್ತನ ಗೆಲ್ಲಿಸಿಕೊಂಡು ಬರುವರೇ ಈಗ ಸಿಎಂ ಡಿಕೆ ಶಿವಕುಮಾರ್.
ಗೋವಿಂದರಾಜು ಗೆಲುವಿನ ಮೂಲಕ HDKಗೆ ಟಾಂಗ್ ಕೊಡ್ತಾರ ಈ ಬಾರಿ? ಪರಿಷತ್ ಸತ್ವ ಪರೀಕ್ಷೆ ಗೆದ್ರೆ DK ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಆಗುತ್ತೆ. ಆಬ್ವಿಯಸ್ಲಿ ಹೇಗಾದ್ರೂ ಮಾಡಿ ವಿನಯ್ ಕುಲಕರ್ಣಿ ಸದಸ್ಯತ್ವ ರದ್ದಿನಿಂದ ಈಗ 222 ಬಲ ಇದೆ. ಸೊ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳ ಗೆಲುವು ಸುಗಮವಾಗುತ್ತೆ. ಒಂದು ಕಡೆ ಕಾಂಗ್ರೆಸ್ಗೆ 5ನೇ ಅಭ್ಯರ್ಥಿ ಗೆಲುವಿಗೆ 2 ಮತಗಳು ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಜೆಡಿಎಸ್ನ 3ನೇ ಅಭ್ಯರ್ಥಿ ಗೆಲುವಿಗೆ 2 ಮತಗಳ ಕೊರತೆ ಉಂಟಾಗುತ್ತೆ. ವಿಧಾನಸಭೆಯಲ್ಲಿ ಬಿಜೆಪಿ ಬಲ 66, ಈಗಾಗಲೇ 3ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಬಿಜೆಪಿಯ 6 ಶಾಸಕರು ಸೇರಿ ಜೆಡಿಎಸ್ಗೆ 24 ಶಾಸಕರ ಬಲ ಬೇಕಾಗಿದೆ. ಒಂದ್ ಕಡೆ ಯತ್ನಾಳ್ ಮತ್ತು ರೆಡ್ಡಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗುತ್ತಾರೆ. ಬಸವರಾಜ್ ಹುಗಾರ್, ಈಗಾಗಲೇ ಈ ವಿಧಾನ ಪರಿಷತ್ ಚುನಾವಣೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ನಿಂದ ಈಗ 4 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಈಗ 5ನೇ ಅಭ್ಯರ್ಥಿ ಕೂಡ ಸಾಕಷ್ಟು ರೀತಿಯಾದಂತಹ ಪೈಪೋಟಿಯನ್ನ ನಡೆಸ್ತಿದ್ದಾರೆ. ಹಳೆದ ತೂಗಿ ಏನಾದ್ರೂ ಕೊಡಬಹುದಾ? ಮತ್ತೊಂದು ಕಡೆ ಅಂದ್ರೆ ವಿನಯ್ ಕಾರ್ತಿಕ್ ಅವರಿಗೆ, ಈ ಮತ್ತೊಂದು ಕಡೆ ಈಗ ಜೆಡಿಎಸ್ನಿಂದ ಯಾರನ್ನ ಕಣಕ್ಕಿಳಿಸಬಹುದು? ಆಬ್ವಿಯಸ್ಲಿ ಈಗ ಹೇಳಿದಾಗೆ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಬಹುದಾ? ಹೆಂಗೆ ದೀಪಾ, ವಿಧಾನ ಪರಿಷತ್ನ ಚುನಾವಣೆ ಬಹಳಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ವೇಳೆ ಪರಿಷತ್ ಸ್ಥಾನ ಇರುವಂತಹಷ್ಟು ಮಾತ್ರ ಅಭ್ಯರ್ಥಿಗಳು ಕಣಕ್ಕಿಳಿಸಿದ್ರೆ ಅದು ಅವಿರೋಧವಾಗಿ ಕೂಡ ಆಯ್ಕೆ ಆಗ್ತಾ ಇದ್ರು. ಆದ್ರೆ ಇರುವಂತಹ 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಕೂಡ ಈಗ ಕಣದಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ 11ನೇ ತಾರೀಕಿಗೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೂಡ ಇದೆ. ಅವತ್ತು ಯಾರಾದ್ರೂ ವಾಪಸ್ ತೆಗೆದುಕೊಂಡ್ರೆ ಅದು ಅವಿರೋಧವಾಗಿ ಕೂಡ ಆಯ್ಕೆ ಆಗುವಂಥದ್ದು. ಒಂದ್ ವೇಳೆ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಮತದಾನ ಕೂಡ ಆಗುವಂತಹ ಅವಶ್ಯಕತೆ ಕೂಡ ಇರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯಾಬಲವನ್ನ ಆಧರಿಸಿ ನಾವು ನೋಡೋದಾದ್ರೆ 4 ಜನ ಆರಾಮಾಗಿ ಗೆಲ್ಬಹುದು. ಅದಕ್ಕೆ ಸಂಖ್ಯಾಬಲದ ಸದಸ್ಯರ ಬಲ ಕೂಡ ಇರುವಂತದ್ದು. ಇತ್ತ ಬಿಜೆಪಿಯಿಂದಲೂ ಕೂಡ 2 ಸದಸ್ಯರು ಕೂಡ ಆರಾಮಾಗಿ ಗೆಲ್ಬಹುದು ಅವರ ಒಂದು ಸಂಖ್ಯಾಬಲದ ಇರುವಂತಹ ಮಾಹಿತಿ ಪ್ರಕಾರ. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷವು ಕೂಡ 5ನೇ ಅಭ್ಯರ್ಥಿಯನ್ನು ಕೂಡ ವಿನಯ್ ಕಾರ್ತಿಕ್ ಅವರನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕೆ ತಿರುಗೇಟ್ ಎಂಬಂತೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ಗೋವಿಂದರಾಜ್ ಅವರನ್ನು ಕೂಡ ಈಗ ಕಣಕ್ಕಿಳಿಸಿರ್ತಕ್ಕಂಥದ್ದು. ಅವರ ಒಂದು ಜೆಡಿಎಸ್ ಪಕ್ಷದ ಸಂಖ್ಯಾಬಲ ಇರ್ತಕ್ಕಂಥದ್ದೇ 18. ಆದ್ರೆ ಇಲ್ಲಿ ಒಬ್ಬ ಪರಿಷತ್ ಸದಸ್ಯ ಗೆಲ್ಬೇಕಾದ್ರೆ ಒಂದು 28 ಸದಸ್ಯರ ಸಂಖ್ಯಾಬಲ ಬೇಕು. ಇಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿದ್ರು ಸಹಿತ ಇಲ್ಲಿ ಅಡ್ಡ ಮತದಾನ ಕ್ರಾಸಿಂಗ್ ವೋಟ್ ಆದ್ರೆ ಮಾತ್ರ ಇಲ್ಲಿ ಒಂದ್ ಕಡೆ ಆ ಒಂದು ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇರುವಂತಹ ಒಂದಿಷ್ಟು ಲೆಕ್ಕಾಚಾರಗಳು. ಈ ಒಂದು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡೇ ಈಗ ಕಾಂಗ್ರೆಸ್ ಅಭ್ಯರ್ಥಿ 5ನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಆ 5ನೇ ಅಭ್ಯರ್ಥಿಗೆ 3 ಮತಗಳು ಕೂಡ ಅವಶ್ಯಕತೆ ಬೀಳುತ್ತೆ. ಒಬ್ಬೊಬ್ಬ ಸದಸ್ಯ ಗೆಲ್ಬೇಕಾದ್ರೆ 28 ಪಾಯಿಂಟ್ ಏನು ಮತಗಳು ಏನ್ ಬೇಕು, ಅದರ ಆಧಾರದ ಅಡಿಯಲ್ಲಿ ಈಗ 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಇನ್ನು 3 ಮತಗಳು ಕೂಡ ಕಡಿಮೆ ಆಗ್ತವೆ. ಆ 3 ಶಾಸಕರ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಏನ್ ರಣತಂತ್ರ ಹೂಡ್ತಾರೆ ಅನ್ನುವಂಥದ್ದು. ಅವತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಚದುರಂಗದಾಟ ರಾಜಕೀಯ ವಲಯದಲ್ಲಿದೆ, ಅದನ್ನೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಬಹಳ ವ್ಯಂಗ್ಯದ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದಿಷ್ಟು ಜೆಡಿಎಸ್ ಮತ್ತೆ ಬಿಜೆಪಿಯಲ್ಲಿನ ಕೆಲವೊಂದಿಷ್ಟು ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡ್ತಾರ ಅನ್ನುವಂತ ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು DK ಶಿವಕುಮಾರ್ ಅವರು ಒಂದ್ ಕಡೆ ಈಗೇನು ಬಿಜೆಪಿ ಪಕ್ಷದಿಂದ ಉಚ್ಚಾಟಿತ ಶಾಸಕರು ಏನಿದ್ದಾರೆ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇವ್ರನ್ನ ಒಂದು ಸೆಳೆಯುವಂತ ಪ್ರಯತ್ನ ಮಾಡಿ ಇವರಿಂದ ಅಡ್ಡ ಮತದಾನ ಮಾಡಿ ತಮ್ಮ ಒಂದು 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದ್ ಕಡೆ ಪ್ರಯತ್ನ ಪಟ್ಟಿದಾರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಜೆಡಿಎಸ್ ಕೂಡ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪಕ್ಷದಿಂದ ಅಭ್ಯರ್ಥಿಯನ್ನ ತಮಗೆ ಸಂಖ್ಯಾಬಲ ಇಲ್ಲದೆ ಇದ್ರೂ ಸಹಿತ ಒಂದ್ ಕಡೆ ಆತ್ಮವಿಶ್ವಾಸದ ಮತಗಳು ಬರಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಗೋವಿಂದರಾಜ್ ಅವರನ್ನು ಕೂಡ ಈಗ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಏನೀಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಸಚಿವ ಆಕಾಂಕ್ಷಿಗಳಾಗಿರಬಹುದು, ಇಲ್ಲಿ ಕೆಲವೊಂದಿಷ್ಟು ವೈಮನಸ್ಸು ಏನಿದೆ ಇದನ್ನ ಒಂದು ಅಸ್ತ್ರ ಎಂಬಂತೆ ತೆಗೆದುಕೊಂಡು ಒಂದಿಷ್ಟು ಕ್ರಾಸ್ ವೋಟಿಂಗ್ ಮುಖಾಂತರ ತಮ್ಮ ಅಭ್ಯರ್ಥಿ ಗೆಲ್ಲಿಸಿಕೋಬಹುದೇನು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರ ಅನ್ನುವಂಥದ್ದು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದೀಗ ಕಾಂಗ್ರೆಸ್ ಪಕ್ಷ
ಪಕ್ಷದ 5ನೇ ಅಭ್ಯರ್ಥಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಇಬ್ಬರ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿ ರಣತಂತ್ರ ಹೂಡ್ತಾರೆ ಅನ್ನುವಂಥದ್ದೇ ಬಹಳ ದೊಡ್ಡ ಮಟ್ಟಿಗೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಈಗ ಏನು ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತ ದಿನ ಇಂದ 11ನೇ ತಾರೀಕು, ಅವತ್ತೇನಾದ್ರೂ ವಾಪಸ್ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ಅವಿರೋಧ ಆಯ್ಕೆ ಆಗುವಂತ ಸುಲಭವಾಗಿ ಆಗುತ್ತೆ. ಒಂದ್ ವೇಳೆ ಏನಾದ್ರೂ 5ನೇ ಅಭ್ಯರ್ಥಿ ಆಗಿರ್ಬೋದು ಮತ್ತೆ ಜೆಡಿಎಸ್ ನ ಅಭ್ಯರ್ಥಿ ಆಗಿರ್ಬೋದು ಅವ್ರನ್ನ ನಾಮಪತ್ರ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟಿಗೆ ಕೂಡ ಯಾರೆಲ್ಲ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಕೂಡ ದೊಡ್ಡ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಶಾಸಕರು ಸಹಿತ ಅವರು ಆ ಪಕ್ಷದಿಂದ ಏಜೆಂಟ್ರಿಗೂ ಕೂಡ ಅವರು ಮತದಾನ ಮಾಡಿದೀನಿ ಅನ್ನುವಂಥ ತೋರಿಸೋ ಆಗಿಲ್ಲ, ತೋರಿಸಿದ್ರೆ ಅದು ಅಮಾನ್ಯ ಆಗುತ್ತಂತೆ ಮತ. ಹಾಗಾಗಿ ಶಾಸಕರಿಗೆ ಆ ಭಯನೂ ಇಲ್ಲ, ಅವ್ರು ಯಾರಿಗಾದ್ರೂ ಮತವನ್ನ ಹಾಕಬಹುದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅಡ್ಡ ಮತದಾನ ಆಗಿ ಅವೆಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ದೀಪಾ, ಎಸ್ ಬಸವರಾಜ್, ನಾವು ಗಮನಿಸಿದಾಗ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ಸವಾಲು ಹಾಕಿದ್ದಾರೆ. ಮತ್ತೊಂದು ಕಡೆ ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಉಚ್ಚಾಟಿತ ಶಾಸಕರಿದ್ದಾರೆ, ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಸಮಾಧಾನಿತ ಶಾಸಕರು ಇರುವಂತದ್ದು. ಹಾಗೆ ಈಗೇನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿ ಅವರನ್ನ ಸೆಳೆಯುವಂತಹ ಲೆಕ್ಕಾಚಾರ ಆಗ್ತಾ ಇದೆ. ಅಷ್ಟು ಸುಲಭವಾಗಿ ಏನಾದ್ರೂ ಒಪ್ಕೊಳ್ತಾರಾ? ದೀಪಾ, ಖಂಡಿತವಾಗ್ಲೂ ಕೂಡ ಈಗ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರ್ತಕ್ಕಂಥ ಕಾಂಗ್ರೆಸ್ ಕೂಡ ತನ್ನದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯ ಮುಖಾಂತರ ಕೆಲವು ಶಾಸಕರನ್ನು ಕೂಡ ಸೆಳೆಯಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲೇ ಕಣಕ್ಕಿಳಿಸಿರ್ತಕ್ಕಂಥದ್ದು ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿನಯ್ ಕಾರ್ತಿಕ್ ಅವರು ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಗೆಲ್ಲಿಸಿಕೊಂಡು ಬರುವಂತ ಸವಾಲು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಏನು ಕೆಲವು ಶಾಸಕರು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಅಲ್ಲಿಂದ ಕೂಡ ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರಗಳು ಡಿ.ಕೆ. ಶಿವಕುಮಾರ್ ಅವರದ್ದು. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತ ಶಾಸಕರು ಏನಿದ್ದಾರೆ ಅವರ ಮತಗಳು ಕೂಡ ಬಹಳ ನಿರ್ಣಾಯಕ ಆಗ್ತವೆ. ಅವುಗಳನ್ನು ಕೂಡ ನಮ್ಮ ಅಭ್ಯರ್ಥಿಗೆ ಬರಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಏನೋ ತಂತ್ರಗಾರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿರಬಹುದು. ಅದರ ಭಾಗವಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರಬಹುದು. ಇತ್ತ ಜೆಡಿಎಸ್ ಪಕ್ಷದ ನಾಯಕರು ಸಹಿತ ಒಂದ್ ಕಡೆ ಅವರ ಒಂದು ಅಭ್ಯರ್ಥಿ ಅವರಿಗೆ ಸಂಖ್ಯಾಬಲ ಇಲ್ಲದೆ ಇದ್ರೂ ಸಹಿತ ಬಿಜೆಪಿಯಿಂದಲೂ ಕೂಡ ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ, ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಏನಿದೆ ಆ ಒಂದು ಅಸಮಾಧಾನ ಹಿನ್ನೆಲೆ ಕೆಲವೊಂದಿಷ್ಟು ಆತ್ಮವಿಶ್ವಾಸದ ಮತಗಳು ಕೂಡ ಬರಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಕೂಡ ಜೆಡಿಎಸ್ ಪಕ್ಷವು ಕೂಡ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪರಿಷತ್ನ ಚದುರಂಗದ ಆಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೇಲುಗೈ ಸಾಧಿಸ್ತಾರ, ಅದಕ್ಕೆ ಎದುರೇಟಾಗಿ ಜೆಡಿಎಸ್ ಪಕ್ಷವು ಕೂಡ ಕುಮಾರಸ್ವಾಮಿ ಅವರು ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರ ರಣತಂತ್ರ ಅಲ್ಲಿ ಪ್ಲಸ್ ಆಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರ ಪ್ಲಸ್ ಆಗುತ್ತಾ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ದೀಪಾ, ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯಲಿದೆ ಎಲೆಕ್ಷನ್. ಕಾಂಗ್ರೆಸ್ನಲ್ಲಿ ಇರೋದು 138 ಶಾಸಕರ ಬಲಾಬಲ, ಬೇಕಾಗಿರೋದು 140. ಸೊ ಅದನ್ನು ಯಾವ ರೀತಿ ಕಾಂಗ್ರೆಸ್ ಸರಿದೂಗಿಸುತ್ತೆ? ಸೊ ಎಲ್ಲ 5 ಗೆಲ್ಲಲು 140 ಶಾಸಕರ ಮತಗಳು ಬಹಳ ಅವಶ್ಯಕತೆ ಇರುವಂತದ್ದು. ಈಗ ಕೈ ನಾಯಕರು ಏನಂತಂದ್ರೆ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿದೆ 140 ಮತ. ಜಸ್ಟ್ ಕಾಂಗ್ರೆಸ್ನಲ್ಲಿ ಇರೋದು 138 ಶಾಸಕರ ಬಲಾಬಲ. ಸೊ ಪ್ರತಿ ಅಭ್ಯರ್ಥಿಗೆ ಅಂದ್ರೆ ಅವ್ರು ಗೆಲ್ಲೋದಕ್ಕೆ ಬೇಕಾಗಿದೆ ತಲಾ 28 ಶಾಸಕರ ಮತ. ಎಲ್ಲ 5 ಗೆಲ್ಲೋದಕ್ಕಂತೇಳಿ 140 ಶಾಸಕರ ಮತಗಳು ಬೇಕಾಗತ್ತೆ. ಸೊ ಹಾಗೆ ಗೌಪ್ಯ ಮತದಾನ ನಡೆದ್ರೆ 1 ಹೆಚ್ಚುವರಿ ಮತ ಹಂಚಿಕೆ ಆಗುತ್ತೆ. 1 ಹೆಚ್ಚುವರಿ ಮತ ಹಂಚಿಕೆ ಆದ್ರೆ 29 ಮತಗಳ ಅವಶ್ಯಕತೆ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಕಾಂಗ್ರೆಸ್ ಸರಿದೂಗಿಸುತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸಿರುವಂಥದ್ದು.